5 ವರ್ಷಗಳೇ ಕಳೆದ್ರೂ ಇನ್ನೂ ಮುಗಿಯದ ಜಾಕ್ವೆಲ್ ಕಾಮಗಾರಿ. ಕುಡಿಯುವ ನೀರಿಗಾಗಿ ಯಾದಗಿರಿ ಜನರಿಗೆ ತಪ್ಪದ ಪರದಾಟ. ಭೀಮಾ ನದಿಯಲ್ಲಿ ಹೊಸ ಜಾಕ್ವೆಲ್ ನಿರ್ಮಾಣ ಕಾಮಗಾರಿ. ಯಾದಗಿರಿ ಹೊರವಲಯದ ಭೀಮಾ ನದಿಯಲ್ಲಿ ನಿರ್ಮಾಣ ಜಾಕ್ವೆಲ್ಗಾಗಿ ಬರೋಬ್ಬರಿ 56 ಕೋಟಿ ರೂಪಾಯಿ ಖರ್ಚು. ಜಿಲ್ಲಾ ಕೇಂದ್ರದ ಜನರಿಗೆ ನಿತ್ಯ ನೀರು ಪೂರೈಕೆಗಾಗಿ ಯೋಜನೆ. ಆದರೆ 5 ವರ್ಷಗಳೇ ಕಳೆದ್ರೂ ಮುಗಿಯದ ಜಾಕ್ವೆಲ್ ಕಾಮಗಾರಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಯಾದಗಿರಿ ಜನರ ತೀವ್ರ ಆಕ್ರೋಶ. ಕಾಮಗಾರಿ ಮುಗಿಯೋದಕ್ಕೆ ಇಷ್ಟು ಸಮಯ ಬೇಕಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಾಕ್ವೆಲ್ಗಾಗಿ ಬರೋಬ್ಬರಿ 56 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಜಿಲ್ಲಾ ಕೇಂದ್ರದ ಜನರಿಗೆ ನಿತ್ಯ ನೀರು ಪೂರೈಕೆಗೆ ಆಗಿ ಅಂತಾನೆ ಈ ಯೋಜನೆ ಇರೋದು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಯಾದಗಿರಿ ಜನರು ಇದೀಗ ತೀವ್ರ ರೀತಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈಲ್ವೆ ಬ್ರಿಡ್ಜ್ ಎರಡಲ್ಲ ಬರೋಬ್ಬರ 56 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಯಾದಗಿರಿ ಜಿಲ್ಲಾ ಕೇಂದ್ರದ ಜನರಿಗೆ ಸುಮಾರು 1.5 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇರುವಂಥ ಯಾದಗಿರಿ ಜಿಲ್ಲಾ ಕೇಂದ್ರದ ಜನತೆಗೆ ಯಾದಗಿರಿ ಹೊರವಲಯದಲ್ಲಿರತಕ್ಕಂಥ ಭೀಮಾ ನದಿಯಿಂದ ಕುಡಿಯುವ ನೀರು ಸರಬರಾಜು ಮಾಡುವುದಕ್ಕಾಗಿ 56 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಕಾಮಗಾರಿ ಆರಂಭಿಸಿದೆ. ಆದರೆ ಈ ಕಾಮಗಾರಿ ಆರಂಭವಾಗಿ ಒಂದು ದಶಕ ಕಳೆದರೂ ಕೂಡ ಇನ್ನೂ ಪೂರ್ಣವಾಗ್ತಿಲ್ಲ ಅಂತಲೇ ಹೇಳ್ಬೋದು. ಇದು ನಿಜಕ್ಕೂ ಕೂಡ ಅತ್ಯಂತ ಆಘಾತಕಾರಿ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ನಾವಿಲ್ಲಿ ಯಾದಗಿರಿಯ ಹೊರವಲಯದಲ್ಲಿರ್ತಕ್ಕಂಥದ್ದು ಆ ಭೀಮಾ ನದಿಯನ್ನು ನಾವು ನೋಡ್ಬೋದಾಗಿದೆ. ನೀರು ಸಂಪೂರ್ಣವಾಗಿ ಆ ನದಿಯಲ್ಲಿದೆ. ಆದರೆ ಯಾದಗಿರಿ ಜಿಲ್ಲಾ ಕೇಂದ್ರದ ಜನರಿಗೆ ಏನು ದಿನದ 24 ತಾಸುಗಳ ಕಾಲ ನೀರು ಪೂರೈಕೆ ಮಾಡುವುದಕ್ಕಾಗಿ ಈ ಮಹತ್ತರವಾದ ಯೋಜನೆಯನ್ನು ರಾಜ್ಯ ಸರ್ಕಾರ ಕೈಗೊಂಡಿತ್ತು. ಆದರೆ ಯಾವುದೇ ರೀತಿಯಿಂದ ಆ ಸರ್ಕಾರದ ಯೋಜನೆಯನ್ನು ನೀರಿನಲ್ಲಿ ಏನು ಹಣ ಸಂಪೂರ್ಣವಾಗಿ ಹೋಮ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಸರ್ಕಾರದ ಒಂದು ನಿರ್ಲಕ್ಷ್ಯತನದಿಂದಾಗಿ, ಯಾಕಂದರೆ ಇವತ್ತಿಗೂ ಕೂಡ ಇದು ಭಾಳ ಒಂದು ದೊಡ್ಡದಾದ ಕಾಮಗಾರಿ ಸಂಪೂರ್ಣವಾಗಿ ನಿಂತಿದೆ ಅಂತಲೇ ಹೇಳ್ಬೋದು. ಆದರೆ ಯಾವ ಕಾರಣಕ್ಕಾಗಿ ನಿಲ್ಲಿಸಿದ್ದಾರೆ ಎಂಬುದು ಕೂಡ ಇದು ತಿಳಿದಂಥ ಪ್ರಶ್ನೆ ಆಗಿದೆ. ಇದ್ರ ಜೊತೆಗೆ ಏನು ಈ ಭೀಮಾ ನದಿಯಿಂದ ನೀರು ಪೂರೈಕೆ ಮಾಡೋದಕ್ಕಾಗಿ ಅಲ್ಲಿ ಒಂದು ಟ್ಯಾಂಕ್ ಕೂಡ ನಿರ್ಮಾಣ ಮಾಡಿದರೆ ಆ ಟ್ಯಾಂಕ್ನಲ್ಲಿ ಕೂಡ ಏನು ನೀರು ಅಲ್ಲಿಂದ ಸರಬರಾಜಾಗಿ ಆ ಮೂಲಕ ಆ ಪೈಪ್ಲೈನ್ ಮೂಲಕ ಯಾದಗಿರಿ ನಗರದ ಏನಲ್ಲಿ ನೀರು ಶುದ್ಧೀಕರಣ ಘಟಕ ಇದೆ, ಆ ನೀರು ಶುದ್ಧೀಕರಣ ಘಟಕಕ್ಕೆ ನೀರು ಪೂರೈಕೆ ಆಗ್ತದೆ. ಆದರೆ ಅಲ್ಲಿ ಶುದ್ಧೀಕರಣ ಘಟಕ ಆದ ಮೂಲಕ ಅಲ್ಲಿಂದ ನಲ್ಲಿ ಮೂಲಕ ಪ್ರತಿಯೊಂದು ಮನೆಗೂ ಕೂಡ ಸರಬರಾಜು ಮಾಡುವಂಥ ನಗರಸಭೆ ಜವಾಬ್ದಾರಿ ಆಗಿದೆ. ಆದರೆ ಇದು ಯಾವುದೂ ಕೂಡ ಕೆಲಸ ಆಗ್ತಾಯಿಲ್ಲ. ಇದ್ರ ಜೊತೆ ಹೊಸ ಏನು ಜಾಕ್ವೆಲ್ ನಿರ್ಮಾಣ ಕಾಮಗಾರಿ ಸಂಪೂರ್ಣವಾಗಿ ನೆನೆಗುದಿ ಬಿದ್ದಿರುವ ಪರಿಣಾಮವಾಗಿ ಏನು ಹಳೆ ಜಾಕ್ವೆಲ್ ಇದೆ, ಆ ಹಳೆ ಜಾಕ್ವೆಲ್ ಮೂಲಕವೇ ನೀರನ್ನು ಸರಬರಾಜು ಮಾಡಲಾಗ್ತದೆ. ಇದು ನಿಜಕ್ಕೂ ಕೂಡ ಯಾದಗಿರಿ ಜನರಿಗೆ ಅತ್ಯಂತ ಆಘಾತಕಾರಿ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಸರ್ಕಾರ 56 ಕೋಟಿ ರೂಪಾಯಿ ಏನು ಹಣ ವಿನಿಯೋಗ ಮಾಡ್ತಿದೆ, ಆದರೆ ಆ ಹಣ ಕೂಡ ಸಂಪೂರ್ಣವಾಗಿ ವಿನಿಯೋಗ ಆಗ್ತಿಲ್ಲ. ಹೀಗಾಗಿ ಎಂದಿನಂತೆ ಕುಡಿಯೋ ನೀರಿನ ಸಮಸ್ಯೆ ಕೂಡ ವಿಪರೀತವಾಗಿ ಜಿಲ್ಲಾ ಕೇಂದ್ರದ ಜನರಿಗೆ ಕಾಡ್ತದೆ ಅಂತ ಹೇಳ್ಬೋದು. ಯಾಕಂದರೆ ನಗರಸಭೆ ವ್ಯಾಪ್ತಿಗೆ 31 ವಾರ್ಡ್ಗಳು ಬರ್ತವೆ. ಆ 31 ವಾರ್ಡ್ಗಳಿಗೂ ಕೂಡ ದಿನದ 24 ತಾಸುಗಳ ಕಾಲ ಕುಡಿಯುವ ನೀರಿನ ಯೋಜನೆ ಪೂರೈಕೆ ಮಾಡೋದಕ್ಕಾಗಿ ಇದನ್ನು ಕಾಮಗಾರಿ ಆರಂಭಿಸಿದ್ರು. ಆದರೆ ಈ ಕಾಮಗಾರಿ ಕೂಡ ಅರ್ಧಕ್ಕೆ ನಿಂತಂತ ಹೇಳ್ಬೋದು. ಈಗ ಸರಿಗ 56 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಕುಡಿಯುವ ನೀರಿನ ಕಾಮಗಾರಿ ಏನು ಭೀಮಾ ನದಿಯಿಂದ ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ ಮಾಡಿದರೆ ಆದರೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಸರ್, ಇವಾಗ ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ನಗರದಲ್ಲಿ ನೀರು ಸರಬರಾಜಿಗೆ ಹಳೆ ಜಾಕ್ವಾಲ್ ಏನಾಗಿತ್ತು 35 ವರ್ಷದಿಂದ ನಿರ್ಮಾಣ ಆಗಿರತಕ್ಕಂಥದ್ದು, ಇಲ್ಲಿವರೆಗೆ ಅದರ ಮೇಲ್ದರ್ಜೆಗೇರಿಸಿಲ್ಲ. ಅದೇ ನೀರನ್ನು ಕುಡಿಸ್ತಕ್ಕಂಥ ಆ ನೀರು ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಜನಕ್ಕೆ ಸರಬರಾಜು ಮಾಡದೆ ಜಿಲ್ಲಾಡಳಿತ ನಗರಸಭೆ ಒಂದಿಸ್ಬಿಟ್ಟು ನೀರು ಕುಡಿಸ್ತಕ್ಕಂಥ ಪರಿಸ್ಥಿತಿ ಅದು. ಅದಕ್ಕಲ್ಲಿ ಬ್ರಿಡ್ಜ್ ಬ್ಯಾರೇಜ್ ಇರಲಾರ್ದ ಕಾರಣ ನೀರು ಇರಲಾರ್ದ ಕಾರಣದಿಂದ ಬೇಸಿಗೆ ಟೈಮ್ನಾಗ ಚೀಲಗಳು ಕಟ್ಟಾಕಿಸಿ ನೀರು ತಟ್ಟಾಕಿಸಿ ಅದು ಪಾಚುಗಟ್ಟಿದ ನೀರನ್ನ ಅಲ್ಲಿ ಸರಬರಾಜು ಮಾಡ್ತಕ್ಕಂಥ, ವಿಶೇಷವಾಗಿ ಯಾದಗಿರಿ ನಗರದಿಂದ ಬರ್ತಕ್ಕಂಥ ಹಳ್ಳದಿಂದ ಬರೋ ನೀರನ್ನು ಕೂಡ ಗಟರ್ ನೀರೇ ಅದಕ್ಕೆ ಬರ್ತದೆ. ಅದೇ ನೀರು ಫಿಲ್ಟರ್ ಮಾಡಿ ಕುಡಿಸ್ತಕ್ಕಂಥ ಪರಿಸ್ಥಿತಿ ಅದ. ಅದು ಆಗಬಾರ್ದಾಗಂತಕ್ಕಂಥ ಸಾಕಷ್ಟು ಜನ ಹೋರಾಟ ಮಾಡಿದಾಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಏನದ ಇದನ್ನು ಸರ್ಕಾರದಿಂದ 54 ಕೋಟಿಯಲ್ಲಿ ಇದನ್ನು ಗುರುಮಿಟ್ಕಲ್ಲಿ ಏನು ಮಾಡ್ರೆ ಅದೇ ಥರ ಮಾಡಬೇಕು. ಇಲ್ಲಿಂದ 50 ಕಿಲೋಮೀಟರ್ ನೀರು ಹೋಗ್ಲಾಗ್ತಾವೆ, ನಾವ್ಯಾಕೆ ಮಾಡ್ಬಾರ್ದು ಅಂತ ಹೇಳಿ ಇದನ್ನು 54 ಕೋಟಿಯಲ್ಲಿ ನಿರ್ಮಾಣ ಆಗ್ಯದ. ಪೈಪ್ಲೈನ್ ಮಾಡಿದ್ರು ಕೂಡ ಅರ್ಧಂಬರ್ಧ ಕೇಸಿ ಅದಕ್ಕೆ ಗ್ರಾಣ ಹಿಡಿದು ನಿಂತಿರ್ತಕ್ಕಂಥದ್ದು. ಅದು ನಮ್ಮ ನಿರೀಕ್ಷೆ ಏನದ, ನಿಮ್ಮ TV5 ನಿಂತ ಇದನ್ನು ಕೆಲಸ ಆತಂಥ ನಿರೀಕ್ಷೆಯಿಂದ ನಿಮ್ಮ ಜೊತೆಗೆ ನಾವು ಮಾತಾಡ್ತಿದ್ದೀವಿ.
ಇದು ಕೂಡ ಏನೋ ಯಾದಗಿರಿ ನಗರದ ನಿವಾಸಿ ಒಬ್ಬರ ಪ್ರಶ್ನೆ ಇದೆ. ಯಾಕಂದರೆ ಕಳೆದ 4 ದಶಕಗಳಿಂದಲೂ ಕೂಡ ಹಳೆಯ ಜಾಕೋಲ್ ಮೂಲಕ ನೀರು ಪೂರೈಕೆ ಮಾಡಲಾಗ್ತದೆ. ಆದರೆ ಹೊಸ ಜಾಕೋಲ್ ನಿರ್ಮಾಣ ಮಾಡೋದ್ರಿಂದಾಗಿ ಜನರಿಗೆ ಕೂಡ ಶುದ್ಧವಾದ ನೀರು ಪೂರೈಕೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ರೋಗ ರುಜಿನಗಳು ಕೂಡ, ಯಾಕಂದರೆ ಅಶುದ್ಧ ನೀರು ಕುಡಿಯೋದ್ರಿಂದ ರೋಗ ರುಜಿನಗಳು ಕೂಡ ಆವರಿಸಿಕೊಳ್ತೇವೆ ಅನ್ನೋದನ್ನು ಅವರ ಆಗ್ರಹವಾಗಿದೆ. ಏನು ರಾಜ್ಯ ಸರ್ಕಾರ ಬಹುದಿನದ ಜನರ ಬೇಡಿಕೆ ಈಡೇರಿಸುತ್ತಾ ಅಥವಾ ಎಂದಿನಂತೆ ಕಣ್ಣೊರೆಸುವ ತಂತ್ರ ಮಾಡ್ತೇವೆ ಎಂಬುದು ಕಾದು ನೋಡಬೇಕಾಗಿದೆ. ಮಲ್ಲಪ್ಪ ಸಂಕೀನ್, TV5 ಯಾದಗಿರಿ.